ಮಾಹಿತಿ ಕೇಳ್ತಿದ್ಯಲ್ಲ ಅಂತ ಅರ್ಜಿದಾರರನ್ನ ಕೊಲೆ ಮಾಡಿಸಿರುವಂತ ಕೇಸುಗಳು ಇವೆ. ಇವಾಗ ಈ 13-15 ವರ್ಷದಲ್ಲಿ ಸುಮಾರು 12-13 ಜನ ಕೊಲೆ ಆಗಿದೆ. ಒಬ್ಬ 10 ವರ್ಷದ ಹುಡುಗಿ, ಅವಳು ಗೌರ್ಮೆಂಟ್ ಸ್ಕೂಲ್ ಓದ್ತಾ ಇದ್ದಾಳೆ. ದಿನಾ ಕಸ ತಂದಲ್ಲಿ ಆಗ್ತಾ ಇದ್ರು. ಕಮಿಷನರ್ಗೆ RTI ಅರ್ಜಿ ಸಲ್ಲಿಸಿದ್ಲು. ಮಾರನೇ ದಿನ ಬೆಳಿಗ್ಗೆ 4-5 ಲಾರಿಗಳು ಬಂದು ಎಲ್ಲ ಕಸಾನ ಎತ್ಕೊಂಡು ಹೋಗ್ಬಿಟ್ರು. ಅಥವಾ ಒಂದು ಪೊಲೀಸ್ ಸ್ಟೇಷನಲ್ಲಿ ಕೇಳ್ತೀರಾ, ಬೆಳಗಾವಿ ಜಿಲ್ಲೆಯಲ್ಲಿರೋ ಪೊಲೀಸ್ SP ಕಚೇರಿಗೆ ಹಾಕ್ಬಿಟ್ಟು ಇವತ್ತು ಎಷ್ಟು ಕಳ್ಳರು ನಡೆದಿದ್ದೀರಿ ಅಂದರೆ ಇಡೀ ಜಿಲ್ಲೆಯಲ್ಲಿ ಅವ್ನು ಕ್ರೋಢೀಕರಿಸ್ಬೇಕಲ್ಲ. ಎಲ್ಲ ತಾಲೂಕು ಬರೀಬೇಕು, ಎಲ್ಲ ಪೊಲೀಸ್ ಸ್ಟೇಷನ್ಗೂ ಬರೀಬೇಕು ಅವನು ಅಲ್ವಾ. ಒಂದು ತಾಲೂಕಲ್ಲಿ 5-6 ಪೊಲೀಸ್ ಸ್ಟೇಷನ್ ಇರ್ಬೋದು. ಈಗ ಬೆಂಗಳೂರಲ್ಲಿ 120-130 ಪೊಲೀಸ್ ಸ್ಟೇಷನ್ ಇದೆ ಬಿಟ್ರೆ ಅವ್ನು ಕ್ರೋಢೀಕರಿಸಲೇಬೇಕಾಗತ್ತೆ. ಅದಕ್ಕೆ ಏನು ವ್ಯವಸ್ಥೆ ಇದೆ ಕ್ರೋಢೀಕರಿಸೋಕ್ಕೆ? ಆದ ತಕ್ಷಣ FIR ಹಾಕ್ತೀರ. ಯಾರೋ ಒಬ್ಬ ಕೇಳ್ತಾನೆ FIR ಎಷ್ಟಾಗಿದೆ ಅಂದರೆ, ಇವಾಗ ವೆಬ್ಸೈಟಲ್ಲಿ ಹಾಕ್ಬೇಕು FIR, ಅದು ಸಿಕ್ಬಿಡುತ್ತೆ. ಬಟ್ ಈ ಬೇರೆ ಸಿಗಲ್ವಲ್ಲ ಅಲ್ವಾ. ಸೊ ಕ್ರೋಢೀಕರಿಸೋದು ನಿಮ್ಮ ಕೆಲಸನ ಆದರೆ ನೀವೇ ಕ್ರೋಢೀಕರಿಸಿ ಕೊಡಬೇಕಾಗತ್ತೆ. ಇಲ್ಲ ಅಂದರೆ ಏನು ಮಾಡಬೇಕಾಗತ್ತೆ, ಒಂದೊಂದಕ್ಕೂ ಒಂದೊಂದು ಪೊಲೀಸ್ ಸ್ಟೇಷನ್ಗೂ ಆ ಕಾಪಿನ ಅಪ್ಲಿಕೇಶನ್ನ ಅರ್ಜಿ ಕಾಪಿನ ಅವ್ರಿಗೆ ಹಾಕಿ ನೀವು ಅವ್ರಿಗೆ ಅರ್ಜಿದಾರರಿಗೆ ಮಾಹಿತಿ ಕೊಡಿ ಅಂತ ಕೇಳುವಂಥದ್ದಾಗತ್ತೆ. ಸೊ ಅದು ಸ್ವಲ್ಪ ತೊಡಕಿದೆ, ಇನ್ನು ಅದು ಸ್ಪಷ್ಟತೆ ಇಲ್ಲ. ಉದಾಹರಣೆ ಒಂದು ಇದರಲ್ಲಿ ನಡೀತು, ಯಾವುದೋ ಒಂದು ಕೋಲಾರ ಹತ್ರ ಒಂದು ತಾಲೂಕಲ್ಲಿ ಅವನು ಯಾರೋ ಕೇಳ್ದ. ಏನು ಕೇಳ್ದ, ಅಲ್ಲಿ 30 ವಾರ್ಡ್ ಇದೆ ಆ ತಾಲೂಕಲ್ಲಿ. 30 ವಾರ್ಡ್ ಮುನ್ಸಿಪಲ್ ಕೌನ್ಸಿಲಲ್ಲಿ. ಒಂದೊಂದು ವಾರ್ಡಿಂದನೂ ಎಷ್ಟು ಆಸ್ತಿ ತೆರಿಗೆಯನ್ನು ಕಲೆಕ್ಟ್ ಮಾಡಿದ್ದೀರಿ ಕೊಡಿ ಅಂತ ಕೇಳ್ದ. 30 ವಾರ್ಡು, ಒಂದೊಂದು ವಾರ್ಡಲ್ಲೂ ಎಷ್ಟು ಆಸ್ತಿ ತೆರಿಗೆ ಅಂದರೆ ಪ್ರಾಪರ್ಟಿ ಟ್ಯಾಕ್ಸ್ ಅಂತ. ಅವರಿರೋರು ಯಾರೋ ಉತ್ತರ ಕೊಟ್ಟರು, ನಮ್ಮ ಹತ್ರ ವಾರ್ಡ್ ವೈಸ್ ಇಲ್ಲ, ಶೇಕಡ ವಾರ್ಡ್ ಥರ ಇಲ್ಲ, ರೆವಿನ್ಯೂ ಆಫೀಸರ್ ಎಷ್ಟೆಷ್ಟು ಮಾಡಿದ್ರು ಅದನ್ನು ಕೊಡ್ತೀವಿ ಬೇಕಾರೆ ಅಂತ. ಯಾವ್ಯಾವ ರೆವಿನ್ಯೂ ಆಫೀಸರ್ ಎಷ್ಟೆಷ್ಟು ಪ್ರಾಪರ್ಟಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದಾರೆ ಕೊಡ್ತೀವಿ, ಯಾವ್ಯಾವ ವಾರ್ಡಿಂದ ನಮ್ಮ ಹತ್ರ ಇಲ್ಲ ಅಂತ. ಇವನು ಆಯೋಗಕ್ಕೆ ಮೇಲ್ಮನವಿ ಸಲ್ಲಿಸಿದ್ರು, ಇಲ್ಲ ನನಗೆ ವಾರ್ಡ್ ವೈಸೇ ಬೇಕಂತ. ವಾರ್ಡ್ 1 ಎಷ್ಟು, 2 ಎಷ್ಟು, 3 ಎಷ್ಟು, 4 ಎಷ್ಟು, 38 ಬೇಕು, 30 ವಾರ್ಡ್ ಕೊಡಿ ಅಂತ. ಅವರು ಮಾಹಿತಿ ಅಧಿಕಾರಿ ಬಂದರು, ಇಲ್ಲ ನಮ್ಮ ಹತ್ರ ಇಲ್ಲ, ಅದು ನಾವು ಮಾಡಲ್ಲ ಆ ಥರ ಅಂತ. ಆಯೋಗದವ್ರು ಏನು ಮಾಡಿದ್ರು, ಕರ್ನಾಟಕ ಮುನ್ಸಿಪಲ್ ಆ್ಯಕ್ಟು ಅದು ಇದು ಎಲ್ಲ ವೆರಿಫೈ ಮಾಡಿದ್ರು, ಟೌನ್ ಪ್ಲಾನಿಂಗ್ ಆ್ಯಕ್ಟ್, ಯಾವುದಾದ್ರು ಆ್ಯಕ್ಟ್ಗಳು. ಆ ಕಾನೂನಲ್ಲಿ ಹೇಳುತ್ತೆ ನೀವು ವಾರ್ಡ್ ವೈಸ್ ಮಾಹಿತಿ ಸಂಗ್ರಹಿಸಿರಬೇಕು ಅಂತ. ಲಾ ಇದೆ, ನೀವು ಆ ಲಾ ಫಾಲೋ ಮಾಡಲ್ವಲ್ಲ. ಸೊ ಮಾಡಿಕೊಡಿ. ಒಂದೊಂದು ಎಕ್ಸ್ಪೀರಿಯನ್ಸ್ ಸರ್, ಒಂದೊಂದು ಅನುಭವ, ಆ ಥರ ಅಧ್ಯಯನ ಹಾಗೆ ಮಾಡ್ಬೇಕು ಅದನ್ನು. ಅವಾಗ ಅದು ಗೊತ್ತಾಗುತ್ತೆ. ಅವಾಗ ಏನಾಗುತ್ತೆ, ಸಿಸ್ಟಮ್ ಇಂಪ್ರೂವ್ ಆಯಿತು. ಅವನು ಮುಂದೆ ಅವನು ವಾರ್ಡ್ ವೈಸ್ ಇರ್ತಾ ಇರ್ತಾರೆ ಅವರು, ಆ ಸಿಸ್ಟಮ್ ಇಂಪ್ರೂವ್ ಆಯ್ತಲ್ಲ. ಈ ರೀತಿಯಾದಂಥ ಒಂದು ಕಾರಣಗಳು. ಸೊ ಹಾಗೆ ಒಂದು 20-30 ಜಡ್ಜ್ಮೆಂಟ್ ಇಟ್ಕೊಂಡು ನಾವು ಒಂದು ಚರ್ಚೆ ಮಾಡ್ಬೋದು. ಒಂದೊಂದೇ ಇಟ್ಕೊಂಡು ಯಾವ್ಯಾವುದಕ್ಕೆ ಯಾವುದೋ ಸಾಮಾನ್ಯರಿಗೆ, ತುಂಬ ದೊಡ್ಡದು ಬೇಡ ನಮಗೆ, ಸಾಮಾನ್ಯರಿಗೆ ಬಳಸುವಂಥದ್ದು, ಯಾವ್ದಕ್ಕೆ ಬೆಳೆಸ್ಬೋದು, ಯಾವ್ದು ಬಳಸಬಾರ್ದು, ಏನಾಗಿದೆ, ಹಿಂದೆ ಯಾರು ಬೆಳೆಸಿದ್ದಾರೆ ಅಂತ. ಒಬ್ಬ 10 ವರ್ಷದ ಹುಡುಗಿ ಲಕ್ನೋಲೋ ಎಲ್ಲೋ, ಅವಳು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದಾಳೆ. ದಿನಾ ಕಸ ತಂದಲ್ಲಿ ಹಾಕ್ತಾಯಿದ್ರು ಕಾಂಪೌಂಡಲ್ಲಿ. ಈ ಹುಡುಗಿ ಏನು ಮಾಡಿದ್ಲು, ಏನೂ ಮಾಡಲಿಲ್ಲ, ಕಮಿಷನರ್ಗೆ RTI ಅರ್ಜಿ ಸಲ್ಲಿಸಿದ್ಲು. ಏನಂತ, ಕಸ ತಂದು ಹಾಕೋದಕ್ಕೆ ಸ್ಕೂಲಿನ ಕಾಂಪೌಂಡ್ ಒಳಗೆ ಹಾಕೋದಕ್ಕೆ ನೀವು ಪರ್ಮಿಷನ್ ಕೊಟ್ಟಿದ್ರೆ ಆ ಒಂದು ಪತ್ರವನ್ನು ಕೊಡಿ ಅಂತ ಕೇಳಿದ್ಲು. ಪರ್ಮಿಷನ್ ಲೆಟರ್ ಕಳಿಸಿ. ಅಷ್ಟೇ, ಉತ್ತರ ಬರಲಿಲ್ಲ. ಮಾರನೇ ದಿನ ಬೆಳಿಗ್ಗೆ 4-5 ಲಾರಿಗಳು ಬಂದು ಎಲ್ಲ ಕಸಾನ ಎತ್ಕೊಂಡು ಹೋಗ್ಬಿಟ್ರು. ಕ್ಲೀನ್ ಆಗೋಯ್ತು ಸ್ಕೂಲ್ ಕಾಂಪೌಂಡ್. ಅಷ್ಟೇ, ಆ ಹುಡುಗಿ ಮಾಡಿದ ಅಷ್ಟೇ ಕೆಲಸ. ಅಫ್ಕೋರ್ಸ್ ಯಾರು ಹೆಲ್ಪ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳೋಣ. ಸೊ ಹೀಗೆ ಬೇಕಾದಷ್ಟು ಕೆಲಸಗಳಾಗಿವೆ. ಅರ್ಥ ಮಾಡ್ಕೊಂಡಿದ್ದು ವಯೋಮಿತಿ ಇಲ್ಲ ಇದಕ್ಕೆ, ಇಲ್ಲವೇ ಇಲ್ಲ. 18 ತುಂಬಿರ್ಬೇಕು. ಇಲ್ಲ, 18 ತುಂಬೋದು ಏನಿಲ್ಲ, ಹುಡುಗರಿಗೂ ಆಗ್ಬೋದು. ನಾವೇ ಅದು ಮಾಡ್ತಾ ಇದ್ದೀವಿ ಅಂದರೆ ಅವ್ರಿಗೆ ಸಂಬಂಧಪಟ್ಟ ವಿಷಯಗಳನ್ನ ಕೇಳಿ ಅಂತ. ನಿಮ್ಮ ಶಾಲೆ ಕೇಳಿ, ಸಮವಸ್ತ್ರ ಎಷ್ಟು ಕೊಟ್ರಿ ಕೇಳಿ. ಸಮವಸ್ತ್ರ ಇರ್ಬೋದು, ಮಿಡ್ ಡೇ ಮೀಲ್ ಇರ್ಬೋದು, ಕೇಳಬೇಕು. ಆದರೆ ಆ ಮಕ್ಕಳಿಗೆ ಅದು ಆ ಸಾಮಾಜಿಕ ಜವಾಬ್ದಾರಿ ಬರಬೇಕು. ದುರುಪಯೋಗ ಮಾಡ್ಕೊಳಕ್ಕೆ ಬಿಡಬಾರ್ದು. ಇವಾಗ ಅದು ಒಂದು ದೊಡ್ಡ ಸಮಸ್ಯೆ ಇವಾಗ. ಸೊ ಕೊನೆ ಹಂತ ಅದು ದುರುಪಯೋಗ ಅಂತ ಇದ್ದಾರೆ. ಹೆಚ್ಚು ಅಪ್ಲಿಕೇಶನ್ ಹಾಕೋದು ದುರುಪಯೋಗ ಆಗಲ್ಲ. ಕಾನೂನಲ್ಲಿ 1 ವರ್ಷಕ್ಕೆ ಇಷ್ಟೇ ಹಾಕಬೇಕು ಅಂತಿಲ್ಲ, ಎಷ್ಟು ಬೇಕಾದ್ರೆ ಹಾಕ್ಕೋಬೋದು. ಒಂದು ದಿನಕ್ಕೆ 20 ಹಾಕ್ತಾರೆ, 30 ಹಾಕ್ತಾರೆ. ಬಹುಶಃ ಅಮೆಂಡ್ಮೆಂಟ್ ಬಂದರೂ ಬರ್ಬೋದು ಮುಂದೆ, ನಮಗೆ ಗೊತ್ತಿಲ್ಲ ರೈಟ್ ನಾವು. ಆದರೆ ಸಿಕ್ಕಾಪಟ್ಟೆ ಕೇಳೋದು, ಟನ್ಗಟ್ಟಲೆ ಇನ್ಫಾರ್ಮೇಷನ್ ಕೇಳೋದು, ತಗೊಂಡು ಏನು ಮಾಡ್ತೀರಾ ಒಂದು ಪ್ರಶ್ನೆ ಬರುತ್ತೆ. ಬಂದೇ ಬರುತ್ತೆ. ನೀವು ಮಾಹಿತಿ ತೊಗೊಂಡು ಏನು ಮಾಡ್ತೀರಾ? ಸರ್ಕಾರಕ್ಕೆ ಸಹಾಯ ಮಾಡಿ ಮಾಹಿತಿ ತೊಗೊಂಡು, ಅಥವಾ ಏನಾರು ಅದು ದುರಾಡಳಿತ ಇದ್ದರೆ ಅದನ್ನು ಬಯಲಿಗೆ ತನ್ನಿ, ಏನು ತೊಂದರೆ ಇಲ್ಲ, ಆಗತ್ತೆ.
ಸುಮ್ಮನೆ ಕೇಳ್ತಾ ಇರೋದೇ ಬರೀ ಒಂದು ಹವ್ಯಾಸ ಮಾಡ್ಕೊಂಬಿಟ್ರೆ ಕಷ್ಟ ಆಗುತ್ತೆ. ಹಾಗೆ ಮಾಡ್ಕೊಂಡಿದ್ದಾರಾ? ಕೆಲವ್ರ ಕಡೆಗೆ ಬಂದಿದೆ ಇವಾಗ, ಎರಡು ಕಡೆನೂ ಇದೆ ಸರ್. ಜಾಸ್ತಿ ಮಾಹಿತಿ ಕೇಳೋದು, ಅದೊಂದು ಇದು ಮಾಡೋದು, ಹ್ಯಾರಾಸ್ ಮಾಡೋದು ಅದು ಇದೆ. ಮಾಹಿತಿ ಕೇಳ್ತಿದ್ಯಲ್ಲ ಅಂತ RTI ಅರ್ಜಿದಾರರನ್ನು ಕೊಲೆ ಮಾಡಿಸಿರುವಂಥ ಕೇಸುಗಳು ಇವೆ. ಇವಾಗ ಈ 13-15 ವರ್ಷದಲ್ಲಿ ಸುಮಾರು 12-13 ಜನ ಕೊಲೆ ಆಗಿದೆ. ಕೇಳಿದವರು ಅಪ್ಲಿಕೆಂಟ್ಸ್ ಕೊಲೆ ಮಾಡಿಸಿದ್ದಾರೆ. ಯಾರು ಮಾಡಿಸಿದ್ರು ಅದೆಲ್ಲ ಆಮೇಲೆ ಪ್ರಾಸಿಕ್ಯೂಷನ್ ಬರುತ್ತೆ. ಸೊ ಹಾಗೆ ಅವ್ರ ಹಿಸ್ಟ್ರಿನೂ ಬೇರೆ ಇರ್ಬೋದು, ನಮಗೆ ಗೊತ್ತಿಲ್ಲ. ಅದ ಕೇಸ್ ಸ್ಟಡೀಸ್ ಎಲ್ಲ ನೋಡಬೇಕಾಗತ್ತೆ ನಾವು ಯಾತಕ್ಕೆ ಅಂತ. ಒಟ್ಟಿನಲ್ಲಿ ಇದು ಪೇಪರ್ ರಿಪೋರ್ಟ್ಗಳಲ್ಲಿ ನಾನು ಹೇಳ್ತಾ ಇದ್ದೀನಿ ನಾನು. ಯಾಕೆಂದ್ರೆ ಯಾರು ಸಾಧ್ರು ಅವ್ರ ಹಿಂದೆ ಹೋಗಿ ನಾವು ನೋಡೋಕೆ ಕಷ್ಟ ಅದಲ್ಲ ನಾನು. ಸೊ ಎರಡು ಮಿತಿ ಮೀರಿ ಹೋಗಬೇಡಿ. ಸಣ್ಣ ಸಣ್ಣ ಮಾಹಿತಿನ ಕೇಳಿ, ನಿಮ್ಮ ಸ್ವಂತಕ್ಕೆ ಉಪಯೋಗ ಆಗುವಂಥ ಮಾಹಿತಿಯನ್ನು ಕೇಳಿ, ಆಮೇಲೆ ಸಾರ್ವಜನಿಕರಿಗೆ ಬೇಕಾಗಿರುವಂಥ ಮಾಹಿತಿ ಕೇಳಿ. ಅದು ಕೊಡ್ತಾರೆ, ಸಿಕ್ಕತ್ತೆ. ಏನು ಯಾರನ್ನೂ ಮಾಹಿತಿ ಕೊಡಲ್ಲ ಅಂತ ಹೇಳೋದಿಲ್ಲ. ಅದನ್ನೇ ಒಂದು ಹವ್ಯಾಸ, ಅದನ್ನೇ ಒಂದು ಬಿಸ್ನೆಸ್ ಮಾಡಿಕೊಂಡಾಗ ಈ ಪ್ರಾಬ್ಲಮ್ ಬರುತ್ತೆ. ಅದೇ ಥರ ಮಾಹಿತಿ ಅಧಿಕಾರಿಗಳು ಅಷ್ಟೇ, ಕೊಡಬೇಕು ಅನ್ನೋ ಒಂದು ಮನೋಭಾವ ಇರಬೇಕು. ತಡೆ ಹಿಡಿಕಿದೇನೋ ಮನೋಭಾವ ಇರಬಾರ್ದು. ಕೆಲವರು ಹೇಳ್ತಾರೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಅದೇ ಬ್ಲ್ಯಾಕ್ ಇದ್ರೆ ತಾನೇ ಮೇಲ್ ಮಾಡ್ತಾರೆ. ಲೋಪ ಇದೆ, ನೀವು ಲೋಪ ಇದ್ದಾರೆ ಕೊಟ್ಬಿಡಿ ಏನಿರುತ್ತಲ್ಲ. ಸೊ ಹಾಗೆ ಎಲ್ಲ ಚರ್ಚೆಗಳು ನಡೀತಾ ಇದೆ ಇದ್ರ ಬಗ್ಗೆ. ಸದ್ಯಕ್ಕೆ ಆ ಥರ ಇದೆ ಸರ್ ಪರಿಸ್ಥಿತಿ. ಯಾವುದೂ ಮಿತಿ ಇಲ್ಲ, ಯಾರು ಬೇಕಾದ್ರೂ ಹಾಕ್ಬೋದು. ಇಷ್ಟು ಪೇಜ್ ಬೇಕು ಅಂತಲೇ ಎಲ್ಲ ಹಾಕ್ಬೋದು. ಸಣ್ಣ ಸಣ್ಣ ಇನ್ನೊಂದೇನೆಂದರೆ ಈ BPLನವ್ರಿಗೆ ಒಂದಿಷ್ಟು ಅವಕಾಶ ಮಾಡಿಕೊಟ್ಟಿದ್ದಾರೆ. ಏನಂದರೆ ಅವ್ರಿಗೆ ಅರ್ಜಿ ಶುಲ್ಕನೂ ಇಲ್ಲ, ಅರ್ಜಿ ಶುಲ್ಕ ಕಟ್ಟೋ ಹಾಗಿಲ್ಲ. ಅರ್ಜಿ ಜೊತೆಗೆ ನಾನು BPL ಅಂತ ಸರ್ಟಿಫಿಕೇಟ್ ಹಾಕಬೇಕು, BPL ಕಾರ್ಡ್ ಹಾಕೋಂಗಿಲ್ಲ. ಆಹಾರ ಇಲಾಖೆಯವ್ರು ಕ್ಲೀನಾಗಿ ಹೇಳಿಬಿಟ್ಟಿದ್ದಾರೆ, BPL ಕಾರ್ಡು ಬರೀ ನೀವು ರೇಷನ್ ತೊಗೊಳಕ್ಕೆ ಹೊರತು ಇನ್ಯಾವುದಕ್ಕೂ ಉಪಯೋಗಿಸ್ಬಾರ್ದು ಅಂತ. ದಾಖಲೆ ಅಲ್ಲ. ನೀವು ಇದು ಸ್ಯಾಲ್ರಿ ಇನ್ಕಮ್ ಸರ್ಟಿಫಿಕೇಟ್ ಕೊಡ್ತಾರೆ, ಅದು ಮುನ್ಸಿಪಾಲಿಟಿ ಇರ್ಬೋದು, ತಾಲೂಕು ಇರ್ಬೋದು, ಯಾವುದೋ ಗ್ರಾಮ ಪಂಚಾಯತ್ ಲೋಕಲ್ ಅಥಾರಿಟಿ, ಅದನ್ನು ಕೊಡಬೇಕು. ಅದನ್ನು ನೋಡಿ ಅವ್ರು ಮಾಡೋದು. ಅದೇ ಥರ ಅವ್ರಿಗೂ 100 ಪುಟ ಏನೋ ಫ್ರೀ ಕೊಟ್ಟಿದ್ದಾರೆ, ಹೆಚ್ಚುವರಿ ಶುಲ್ಕನೂ ಇಲ್ಲ. 100 ಪುಟದವರೆಗೂ. ಇವಾಗ 500 ಪುಟ ಅಂತ ಇಟ್ಕೊಳ್ಳಿ, 500 ಪುಟ ಅಂದರೆ ಇವಾಗ 1000 ರೂಪಾಯಿ ಕಟ್ಟಬೇಕಾಯ್ತು ಎಲ್ಲ. ಅರೆ BPLನವರು ಆದರೆ ಬರೀ 400 ಪುಟಕ್ಕೆ ಮಾತ್ರ ಕಟ್ಟಬೇಕು. ಆ ಥರ ಅದು ಸುಮ್ಮನೆ ಒಂದು ಸಹಾಯ ಅವ್ರಿಗೆ ಅಂತ. ಈ ಆಯೋಗಕ್ಕೆ ನಾವು ಮೇಲ್ಮನವಿ ಹೋಗ್ತೀವಲ್ಲ, ಆಯೋಗಕ್ಕೆ ಅದು ಯಾವ ರೀತಿ ಅದಕ್ಕೆ ಇದೆಯಾ? ಅದಕ್ಕೊಂದು ಅರ್ಜಿ ಇದಿದೆ, ಪ್ರೊಫಾರ್ಮಾ ಇದೆ. ಅದೆಲ್ಲ ವೆಬ್ಸೈಟಲ್ಲೂ ಸಿಕ್ಕತ್ತೆ. ಅದು ಇದೇ ಥರನೇ ಇದೆ. ಹೆಸರೇನು, ಏನು ಅರ್ಜಿ, ಯಾವಾಗ ಅರ್ಜಿ ಸಲ್ಲಿಸಿದ್ರಿ, ಅವರಿಂದ ಏನು ಉತ್ತರ ಬಂತು, ಆ ಉತ್ತರದ ಕಾಪಿ ಕೊಡಿ ಅಂತ 1-2-3 ಹಾಕಿದ್ರೆ ಮುಗೀತು. ಅದೇ ಅಂತ ಕಷ್ಟ ಇಲ್ಲ. ಅಲ್ಲೇ ತೊಗೊಂಡೋಗಿ ಕೊಡ್ಬೋದು, ಕಚೇರಿಗೆ ಕೊಡ್ಬೋದು, ಇಲ್ಲ ಪೋಸ್ಟಲ್ಲಿ ಹಾಕ್ಬೋದು. ಮಾಹಿತಿ ಅಧಿಕಾರಿಗಳು ಏನೇನು ವ್ಯವಹಾರ ನಡೆಸ್ತಾರೆ, ಪತ್ರ ವ್ಯವಹಾರ, ಅವೆಲ್ಲೂ ರಿಜಿಸ್ಟರ್ ಪೋಸ್ಟ್ ಅಕ್ನಾಲಜ್ಮೆಂಟ್ ಡ್ಯೂಲ್ ಇರಬೇಕು. ಅಪ್ಲಿಕೇಶನ್ ಹಾಕ್ತೀನಿ ಮಾಹಿತಿ ಬೇಕು ಅಂತ, ಒಳ್ಳೇದು. ಸೇರಿದೆ ಅಂತ ನಿಮ್ಮ ಖಾತ್ರಿ ಏನು? ರಿಜಿಸ್ಟರ್ ಪೋಸ್ಟ್ ಕಳಿಸಿದ್ರೆ ಅದೊಂದು ಅಕ್ನಾಲಜ್ಮೆಂಟ್ ಸಿಕ್ಕತ್ತೆ. ಇಲ್ಲ ಸ್ಪೀಡ್ ಪೋಸ್ಟು, ಇಲ್ಲ ಅಲ್ಲೇ ಹೋಗಿ ಕೊಟ್ಟರೆ ಅಕ್ನಾಲಜ್ಮೆಂಟ್ ಮಾಡಿ ಕೊಡ್ತಾರೆ. ನಾನು ಹೇಳ್ತಾ ಇರೋದು ಮಾಹಿತಿ ಅಧಿಕಾರಿಗಳು ನಿಮಗೆ ಕಳಿಸ್ತಾರಲ್ಲ, ಮಾಹಿತಿ ರೆಡಿಯಾಗಿದೆ ಬಂದು ತಗೊಳ್ಳಿ, ಇಲ್ಲ ಇಷ್ಟು ದುಡ್ಡು ಕಟ್ಟಿ ಅಂತ ವ್ಯವಹಾರ ನಡೆಯುತ್ತಲ್ಲ, ಅದೆಲ್ಲವೂ ರಿಜಿಸ್ಟರ್ ಪೋಸ್ಟಲ್ಲೇ ಮಾಡಬೇಕು ಅಂತಿದೆ. ಸುಮ್ಮನೆ ಅಲ್ಲಿ ಬಂದ್ಬಿಟ್ಟು ನಾನು ಕಳಿಸಿದ್ದೆ, ಇವರು ತಲುಪಿಲ್ಲ ಅಂತ ಇವರು, ಕಳಿಸ್ದೆ ಅಂತ ಇವರು, ಈ ಜಗಳ. ಇನ್ನೂ ಒಂದು ಜಗಳ ಇತ್ತು ಮೊದಲು ಹಂತದಲ್ಲಿ. ಕವರ್ ಬಂದಿದೆ ಸರ್, ಒಳಗಡೆ ಏನು ಪತ್ರನೇ ಇಲ್ಲ. ಅವರು ಅದೇ ಥರ, ಸರ್ ಕವರ್ ಬಂದಿದೆ, ಒಳ್ಳೆ ಅರ್ಜಿನೇ ಇಲ್ಲ. ಈ ಥರ ಏನೇನೋ ಸಣ್ಣ ಸಣ್ಣ ಕಿತಾಪತಿಗಳು ನಡೆದವು. ಸೊ ಅದಕ್ಕೇನು ಮಾಡಿದ್ದಾರೆ, ಇವಾಗ ನೀಟಾಗಿ ಈ ಥರ ಮಾಡಿ ಅಂತ ಮಾಡಿದ್ದಾರೆ. ಮಾಡಿದ್ರೆ ಒಳ್ಳೆಯದು. ನಾನು ಹೇಳ್ತಾ ಇರೋದು, ಅರ್ಜಿದಾರರು ಸಾಮಾನ್ಯ ಪತ್ರ ಹಾಕ್ಬೋದು, ಅರ್ಜಿದಾರರಿಗೆ ಕಂಪಲ್ಷನ್ ಇಲ್ಲ. ಮಾಹಿತಿ ಅಧಿಕಾರಿಗಳು ಕಳಿಸೋ ಪತ್ರ ವ್ಯವಹಾರಕ್ಕೆ ರಿಜಿಸ್ಟರ್ ಪೋಸ್ಟ್ ಮಾಡ್ತಾರೆ. ಅವ್ರಿಗೂ ಒಂದು ದಾಖಲೆ ಬೇಕಲ್ಲ, ಮಾಹಿತಿ ಕಳಿಸಿದ್ದೀವಿ ಅಂತ. ನಾಳೆ ಆಯೋಗದಲ್ಲಿ ಹೋಗಿ ಮಾಹಿತಿನೇ ಬಂದಿಲ್ಲ ಅಂತಾರೆ ಕೆಲವರು, ಕಳಿಸಿದ್ದೀನಿ ಅಂತ ಇವ್ರು ಅಂತಾರೆ. ಹಾಗೆ ಸೊ ಅದೆಲ್ಲ ತಪ್ಸಕ್ಕೆ ಇದೊಂದು ಜಸ್ಟ್ ಒಂದು ಫೆಸಿಲಿಟಿ ಅಷ್ಟೇ. ಇದು ಮಾಡಿಕೊಳ್ಳೋದು ನೀವು ಅಷ್ಟೇ, ಅರ್ಜಿದಾರರು ಅಷ್ಟೇ ರಿಜಿಸ್ಟರ್ ಪೋಸ್ಟ್ ಹಾಕ್ಕೊಳ್ಳೋದು ಒಳ್ಳೇದು, ಬಂದಿರುತ್ತೆ. ನಾವು ಇತ್ತೀಚಿನ ದಿನಗಳಲ್ಲಿ ನೋಡೋದು RTI ಕಾರ್ಯಕರ್ತರು ಅಂತ ಉಟ್ಕೊಂಡಿದ್ದಾರೆ. ಓಕೆ, ಎಲ್ಲೆಲ್ಲಿ ಸರ್ಕಾರದ ಹಣ ಹೆಚ್ಚು ಖರ್ಚಾಗ್ತಾ ಇರ್ತದೆ ಅಲ್ಲಿ ಈ RTIದು ವ್ಯವಹಾರ ಜಾಸ್ತಿ ನಡೀತಾ ಇರ್ತದೆ. ಓಕೆ, ಈಗ ಬೆಂಗಳೂರಲ್ಲಿ BDA ಅಥವಾ BBMP ಅಥವಾ PWD ಈ ಇಲಾಖೆಗಳಲ್ಲಿ ಕಂದಾಯ ಇಲಾಖೆ ಹೆಚ್ಚು RTI ಅಪ್ಲಿಕೇಶನ್ಗಳು ಹೋಗ್ತದೆ. ಮತ್ತೆ RTI ಕಾರ್ಯಕರ್ತರು ಬೆಂಗಳೂರಲ್ಲಿ ಇದ್ದವನು ಬೆಳಗಾಂ ತನಕನೂ ಹಾಕ್ತಾನೆ, ಒಂದೇ ಸಲ ಎಲ್ಲಾ ಇಲಾಖೆಗಳಿಗೂ ಹಾಕ್ತಾನೆ. ಒಬ್ಬನೇ ಕೂತ್ಕೊಂಡು ಒಬ್ಬನೇ ಆಫೀಸ್ ಮಾಡ್ಕೊಂಡು, ಕೆಲವು ನೋಡಿದ್ದೀವಿ ಇಲ್ಲೆಲ್ಲ ಪೇಪರ್ಲೆಲ್ಲ ನೋಡಿದ್ದೀವಿ, ಕಚೇರಿನಲ್ಲೇ ಕೂತ್ಕೊಂಡು ಎಲ್ಲಾ ಕರ್ನಾಟಕದ ಎಲ್ಲಾ ಇಲಾಖೆಗಳಿಗೂ ಒಬ್ಬನೇ ಹಾಕ್ತಾನೆ. ಮಾಹಿತಿ ತಗೊಂಡು ಅವ್ನು ಏನ್ ಮಾಡ್ತಾನೆ? ಅದನ್ನೇನು ಹೇಳಿದ್ನಲ್ಲ ನಾನು,
ಮೊದಲನೇದಾಗಿ ಇಡೀ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಹಾಕ್ಬೋದು ಸರಿ. ಬರೀ ಬೆಳಗಾಂ ಅಂತಲ್ಲ, ಎಲ್ಲ ಬೆಂಗಳೂರು ಅಂತಲ್ಲ, ಎಲ್ಲ ಹಾಕ್ಬೋದು. ಅದು ಮಿತಿನೂ ಇಲ್ಲ. ಅದು ಬಹುಶಃ ಅದನ್ನು ನೀವು ಅದರ ಒಂದು ವೀಕ್ನೆಸ್ ಅಂತಲೂ ಅನ್ಕೋಬೋದು, ನೀವು ಅದರ ಒಂದು ಲೋಪಾನು ಅಂತಲೂ ಅನ್ಕೋಬೋದು ಕಾನೂನು. ಅದೆರಡು. ಎರಡನೇದು 3-4 ಇಲಾಖೆ ಹೇಳಿದ್ರಲ್ಲ ನೀವು, ಅಲ್ಲಿ ಜಾಸ್ತಿ ಇದೆ, ತುಂಬ ಜಾಸ್ತಿ ಇದೆ. ಅದು ಯಾಕೆ ಅಂದರೆ ಪಬ್ಲಿಕ್ ಇಂಟ್ರಾಕ್ಷನ್ ಜಾಸ್ತಿ ಆ ಇಲಾಖೆಯಲ್ಲಿ. ಪೊಲೀಸ್ ಇಲಾಖೆಯಲ್ಲಿ ಇಂಟ್ರಾಕ್ಷನ್ ಜಾಸ್ತಿ ಇದೆ, BDA ಜಾಸ್ತಿ ಇದೆ, BBMP ಜಾಸ್ತಿ ಇದೆ, ಕಂದಾಯ ಇಲಾಖೆ ಇದೆ, ಗ್ರಾಮೀಣ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಜಾಸ್ತಿ ಇದೆ. ಬೇರೆ ಕಡೆ ಇಲ್ಲ. ಇವಾಗ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಏನಿರುತ್ತೆ ನಿಮಗೆ? ಅಂದ್ರೆ ಅಲ್ಲ, ಹಣಕಾಸು ವ್ಯವಹಾರ ಇರಲ್ಲ. ಹಣಕಾಸು ವ್ಯವಹಾರ ಅಂತಲ್ಲ, ಅಭಿವೃದ್ಧಿ ಅಂತೂ ಇದೆಯಲ್ಲ. ಇಲ್ಲ ಸರ್, ಇವಾಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ತಗೊಳ್ಳಿ, ಹಣಕಾಸು ವ್ಯವಹಾರ ಇಲ್ವಾ ಅಲ್ಲಿ? ಅಲ್ಲಿಗೆ ಯಾಕೆ ಅಪ್ಲಿಕೇಶನ್ ಬರೋಲ್ಲ? ಅಲ್ಲ, ಜಾಸ್ತಿ ಇವ್ರು ಹೇಳ್ತಾ ಇರೋದು ಅಷ್ಟೊಂದು ಬರ್ತಾ ಇಲ್ಲ. ಯಾಕೆ ಅಂದ್ರೆ ಕಾರ್ಯಕ್ರಮಗಳಿಲ್ಲ ಅಲ್ಲಿ, ಅನುಷ್ಠಾನ ಮಾಡುವಂತ ಕಾರ್ಯಕ್ರಮಗಳಿಲ್ಲ. ಬೇಕಾದಷ್ಟು ಇರುತ್ತೆ ಅಲ್ಲಿ. ಅಲ್ಲ, ಟೆಂಡರು ಇದೆ ಅಲ್ಲಿ. ಎಕ್ಸೈಸು ತಲಕಲಾಂತರಿಂದ ಬಂದ್ಬಿಟ್ಟಿದೆ. ಇವೆಲ್ಲ ನೋಡಿದ್ರೆ ಸ್ವಲ್ಪ ಜನಕ್ಕೆ ಒಂಥರ ತಪ್ಪು ಅಭಿಪ್ರಾಯ ಇದ್ದೇ ಇದೆ, ಎಷ್ಟೇ ಪಾರದರ್ಶಕವಾಗಿದ್ರೂ ಅಲ್ಲಿಗೆ ಜಾಸ್ತಿ ಆಗುತ್ತೆ. ಇನ್ನೊಂದು ಆ ಸುಮೋಟೋ ಡಿಸ್ಕ್ಲೋಸರ್ ಅಂತ ಹೇಳಿದ್ನಲ್ಲ, ಅದನ್ನು ಜಾಸ್ತಿ ಮಾಡಿದಷ್ಟು ಅಪ್ಲಿಕೇಶನ್ ಕಡಿಮೆ ಆಗೋ ಸಾಧ್ಯತೆ ಇದೆ. ಅದನ್ನು ನೀವು ಪಾರದರ್ಶಕವಾಗಿ ಹಾಕ್ತಾ ಇರಬೇಕು. ಹಾಕಿ ನೀವೇನು ಬೇಕಾದ್ರೆ ಕೇಳಿ, ಇಷ್ಟೆಲ್ಲ ಇದನ್ನು ಮಾಹಿತಿ ಇಷ್ಟಿದೆ, ಸ್ವಲ್ಪ ಕಮ್ಮಿ ಆಗ್ಬೋದು. ಸ್ವಲ್ಪ ಅಲ್ಲೂ ಏನೋ ಹುಡುಕಿ ಹಾಕ್ಬೋದು, ನಾ ಇಲ್ಲ ಅಂತ ಹೇಳಲ್ಲ, ಸ್ವಲ್ಪ ಕಮ್ಮಿ ಆಗೋ ಚಾನ್ಸಸ್ ಇದೆ ಅಂತ. ಅದು ಒಂದೊಂದು ಮಾಹಿತಿ ನೀವು ಕೊಟ್ಟಾಗ್ಲೂ ಅದೆಲ್ಲವನ್ನೂ ಇದರಲ್ಲಿ ಹಾಕ್ಬಿಡ್ಬೇಕು. 4(1)B ಅಂತಾರೆ ಅದನ್ನು, ಸುಮೋಟೋ ಕ್ಲೋಸರ್. ಅಲ್ಲಿಗೆ ಸೇರಿಸ್ಬಿಡಿ ಅದನ್ನು. ಈಗ ಯಾರ್ದೋ ಒಬ್ಬರು ಅರ್ಜಿ ಬಂತು, ಏನೋ ಮಾಹಿತಿ ಕೊಟ್ಟಿದ್ದೀರಾ, ಆ ಅರ್ಜಿದಾರನ ಹೆಸರು ಕಿತ್ತಾಕ್ಬಿಡಿ, ಅದೇನು ಬೇಕಿಲ್ಲ. ಏನು ಮಾಹಿತಿ ಕೊಟ್ಟಿದ್ದೀರಾ ಅಂತ ಹಾಕ್ಬಿಡಿ ಅಲ್ಲ ವೆಬ್ಸೈಟಲ್ಲಿ. ತಿರ್ಗಾ ಅದನ್ನೇ ಅವ್ನು ಕೇಳಲ್ಲ, ತಗೊಳ್ಬೋದು. ವೆಬ್ಸೈಟಲ್ಲಿ ಇದೆ ಅಂತ ಹೇಳಿ ಅರ್ಜಿ ಹಾಕಿರೋರಿಗೆ ಅಲ್ಲಿ ತೊಗೊಳ್ಳಿ ಅಂತ ಹೇಳೋದು ಒಂದು, ಆದರೆ ಕೊಡೋಕ್ಕೆ ಆಗಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ನೀವು ಅವನಿಗೂ ಕೊಡಲೇಬೇಕಾಗತ್ತೆ, ಅದು ಅವ್ನು ಚಾಯ್ಸ್ ಬಿಟ್ಟಿದ್ದದು, ಅದು ಮಾಡಬೇಕಾಯ್ತು. ಇನ್ನು ಮೂರನೇ ನೀವು ಹೇಳ್ತಾ ಇರೋದು ಈ RTI ಆ್ಯಕ್ಟಿವಿಸ್ಟ್ಗಳು ಅಂತಿದ್ದಾರೆ. ಎಲ್ಲ ಕಡೆನೂ ಇದ್ದಾರೆ ಸರ್ ಆ್ಯಕ್ಟಿವಿಸ್ಟ್. ಅಂದರೆ ಬರೀ ಇದೊಂದರಲ್ಲೇ ಇಲ್ಲ. ಎನ್ವಿರಾನ್ಮೆಂಟ್ ಆ್ಯಕ್ಟಿವಿಸ್ಟ್ಗಳಿಲ್ವಾ? ಹ್ಯೂಮನ್ ರೈಟ್ ಆ್ಯಕ್ಟಿವಿಸ್ಟ್ಗಳಿಲ್ವಾ? ಕನ್ಸ್ಯೂಮರ್ ರೈಟ್ಸ್ ಆ್ಯಕ್ಟಿವಿಸ್ಟ್ ಇಲ್ವಾ? RTI ಆ್ಯಕ್ಟಿವಿಸ್ಟ್ ಇದ್ದಾರೆ. ಅದೇನಾಗ್ತಾ ಇದೆ ಅಂದರೆ RTI ಆ್ಯಕ್ಟಿವಿಸ್ಟ್ ಕಣ್ಣಿಗೆ ಕಾಣ್ತಾ ಇದ್ದಾರೆ ಇವಾಗ ಈ ಕಾನೂನು ಬಂದ ಮೇಲೆ. ಕೇಳುವಂತ ಹಣಕಾಸಿನ ವ್ಯವಹಾರ ನಡೀತಾ ಇರೋದು ಎಲ್ಲೆಲ್ಲಿ ನಡೀತಾ ಅಲ್ಲಿ ಆಕ್ಟಿವಿಸ್ಟ್ ಜಾಸ್ತಿ ಇದ್ದಾರೆ ಇರುತ್ತೆ. ಹಣ ತಾನೆ ನೇರವಾಗಿ ಕೇಳಬೇಕು ಅಂದ್ರೆ RTI ಆಕ್ಟಿವಿಸ್ಟ್ ದುಡ್ಡು ಮಾಡ್ತಿದ್ದಾರೆ ಈ ಹಕ್ಕನ್ನು ಬಳಸ್ಕೊಂಡು ಅನ್ನೋದು ಆರೋಪ. ನಿಜವಾ ಇಲ್ವಾ? ಕೆಲವು ಸಂದರ್ಭಗಳಿದೆ, ಎಲ್ಲ ಕಡೆನೂ ಇಲ್ಲ ಅಂತ ಹೇಳಲ್ಲ, ಹೇಳುದಿಲ್ಲ, ಕೆಲವು ಕಡೆ ನಡೆದಿದೆ. ಈಗ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಕೆಲಸ ಮಾಡೋರು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್. ನಾನೇ ಒಂದು ಕ್ವಶನ್ ಕೇಳ್ತೀನಿ, ಯಾರೋ ಒಬ್ಬ ಆಕ್ಟಿವಿಟಿ ಕೇಳ್ತಾರೆ, ನೀವು ಬಂದಾಗ್ಲಿಂದ ಇಲ್ಲಿ ತನಕ ಎಷ್ಟು ಕೆಲಸ ಮಾಡಿದಿರಿ ಡೀಟೇಲ್ಸ್ ಕೊಡಿ ಅಂತ ಕೇಳ್ತಾರೆ. ಅಷ್ಟನ್ನು ಕೊಡಕ್ ಸಾಧ್ಯನಾ ಅವರು? ಹಂಗೆ ಆ ಥರ ಒಂದು ಅಮೂರ್ತವಾದಂಥ ಒಂದು ಪ್ರಶ್ನೆ ಕೇಳೋಕ್ಕಾಗಲ್ಲ ಇಲ್ಲಿ. ಇಲ್ಲಿ ಹೇಳಿದ್ದಾರೆ ನಿರ್ದಿಷ್ಟವಾಗಿರಬೇಕು ಅನ್ನೋತ್ತ ಅಂತ. ನೀವು ಇವಾಗ ನಿಮ್ಮ ಹತ್ರ ಯಾರೋ ಒಬ್ಬರು ಮಾಡಿದ್ದಾರೆ ಕೇಳ್ತಾ ಇದ್ದಾರೆ, ನೀವು ಬಂದ ಮೇಲೆ ಅಂತ ಅರ್ಥ ಅಲ್ಲ ಅದು. ಆ ಥರ ಕೇಳೋಕ್ಕಾದ್ರೆ ನೀವು ಅವರ ಅಧೀನದಲ್ಲಿ ಏನು ನಡೀತು ಅಂತಲೂ ಕೇಳ್ಬೋದು, ಇಂಥ ಇಂಜಿನಿಯರು ಇಂಥ ಯಾರೋ ಬಂದವರು. ಆದರೆ ವರ್ಷ ಹೇಳಬೇಕು, ಯಾವ ಜಾಗ ಅಂತ ಹೇಳಬೇಕು. PWD ಇಲ್ಲಿ ಅಂತ ಅಂದ್ಕೊಳ್ಳಿ ಎಕ್ಸಾಂಪಲ್. PWDಲಿರೋ ಎಲ್ಲ ಕೆಲಸಗಳು ಪಟ್ಟಿನೂ ಕೊಡು ಅಂದರೆ ಕೆಲವು ಕ್ಲಾಸಸ್ ಇದೆ RTIನಲ್ಲಿ, ನಿರ್ದಿಷ್ಟವಾಗಿ ಕೇಳಬೇಕು ಅಂತಲೂ ಇದೆ. ಯಾಕೆಂದರೆ ಒಂದು ಕಡೆ ಹೇಳುತ್ತೆ RTI ಆ್ಯಕ್ಟಲ್ಲಿ, ಸರ್ಕಾರದ ಆರ್ಥಿಕ ಸಂಪನ್ಮೂಲಗಳು ತುಂಬ ವ್ಯಯ ಆಗುವಂಥ ಮಾಹಿತಿಯನ್ನು ಕೊಡಬೇಕಾಗಿಲ್ಲ ಅಂತ. ಅಂದರೆ ಎಕನಾಮಿಕ್ ರಿಸೋರ್ಸಸ್ ಇದೆಯಲ್ಲ ಸರ್ಕಾರದ್ದು, ಅದು ಸೀಮಿತ ಆಗಿದೆ. ಆರ್ಥಿಕ ಸಂಪನ್ಮೂಲ ಅದಕ್ಕೆ ಹಾಳಾಗೋ ರೀತಿಯಲ್ಲಿ ಕೊಡಬಾರ್ದು ಅಂತ. ಅಂದರೆ ಇವಾಗ ಒಂದು 5,000 ಪುಟ ಕೇಳ್ತಾನೆ ಅಂದ್ಕೊಳ್ಳೋಣ, ಎಷ್ಟು ಕಷ್ಟ ಅದು. ಜೆರಾಕ್ಸ್ ಹಾಕ್ಬೇಕಾದ್ರೆ 4 ದಿನ ಬೇಕು. ಹಾಂ, ಅದಕ್ಕೇನು 2 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ. ಅಲ್ಲ, ಆ ಥರದವ್ರು ಒಬ್ರು ಇರಲ್ಲ, ಹಲವಾರು ಜನ ಇರ್ತಾರೆ, ಕೆಲಸ ಆಗುತ್ತೆ. ಬಟ್ ಇನ್ನೊಂದು ಬರೀ ಮಾಹಿತಿ ಕೊಡೋದೇ ಕೆಲಸ ಆಗಬಾರ್ದು ಅಂತಲೂ ಕೆಲವು ನಿರ್ಧಾರಗಳು ಹೇಳಿದ್ದಾರೆ. ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನಲ್ಲಿ ಮಾಹಿತಿ ಹಕ್ಕು ಕಾನೂನು ವಿಷಯ ಬರೀ ಮಾಹಿತಿ ಕೊಡೋದೇ ಅಲ್ಲ, ಅವ್ರಿಗೆ ಬೇರೆ ಕೆಲಸನೂ ಇರುತ್ತೆ ಅಂತಲೂ ಹೇಳಿದ್ದಾರೆ. ಕೆಲವು ಎಚ್ಚರಿಕೆಗಳನ್ನು ಕೊಟ್ಟಿದ್ದಾರೆ ಮಾಹಿತಿ ಅರ್ಜಿದಾರರಿಗೆ. ಬಟ್ ಅದು ಇನ್ನೂ ಸ್ಪಷ್ಟವಾಗಿಲ್ಲ. ಇವ್ರು ಹೇಳಿದಾಗೇನೆ ನಡೀತಾ ಇರುವಂಥ ಅದು. ಆದರೆ ಯಾವುದೇ ಕಾರಣಕ್ಕೂ ಕಾರಣ ಕೇಳೋಂಗಿಲ್ಲ.
ಯಾಕೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತ ಕೇಳೋ ಆಗಿಲ್ಲ, ಎಲ್ಲಿ ಬಳಸ್ತೀರಿ ಏನು ಕೇಳೋ ಆಗಿಲ್ಲ. ಸೊ ಈ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ತಗೊಂಡಂತ ಮಾಹಿತಿಗಳನ್ನ ನಾವು ಯಾವ್ದೋ ದಾವೆ ಹೂಡಬೇಕಾದ್ರೆ ಅಥವಾ ಯಾವ್ದಾದ್ರು ಪ್ರಕರಣಗಳನ್ನ ದಾಖಲಿಸಬೇಕಾದ್ರೆ ಬಳಸ್ಬೋದು. ಖಂಡಿತ ಮಾಡೋದು. ಅಂದರೆ ಎವಿಡೆನ್ಸ್ ಆ್ಯಕ್ಟಲ್ಲಿ ಮಾಡ್ಬೋದಾ ಅಂತ ಎಲ್ಲರೂ ಕೇಳೋದದು. ಆ ಎವಿಡೆನ್ಸ್ ಆ್ಯಕ್ಟಲ್ಲಿ ಅದು ಏನು ಹೇಳಿಲ್ಲ, ಅದನ್ನು ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ. ಆದರೆ RTI ಏನು ಮಾಡಿರ್ತಾರೆ ಅಂದರೆ ಕೊಟ್ಟ ಮಾಹಿತಿಯನ್ನು ದೃಢೀಕರಿಸಿ ಕೊಟ್ಟಿರ್ತಾರೆ. ಅಂದರೆ ಅಟೆಸ್ಟ್ ಅಂದರೆ ಮಾಹಿತಿ ಹಕ್ಕು ಕಾನೂನು ಅಡಿಯಲ್ಲಿ ಈ ಮಾಹಿತಿಯನ್ನು ಕೊಡಲಾಗಿದೆ ಅಂತ. ಸೊ ಫೇಕ್ ಆಗಲ್ಲ ಅಂತ ಅರ್ಥ. ಅದನ್ನು ಬಳಸ್ಬೋದು, ಇದಕ್ಕೂ ಕೊಡ್ಬೋದು, ಕೋರ್ಟಲ್ಲೂ ಸಲ್ಲಿಸ್ಬೋದು. ಅದು ಅಡಿಷ್ನಲ್ ಎವಿಡೆನ್ಸ್ ಅಂತಲೂ ಆಗುತ್ತೆ. ಅವ್ರು ಬೇರೆ ಕೋರ್ಟ್ನವ್ರು ಇನ್ನೊಂದು ಎವಿಡೆನ್ಸ್ ಕೇಳ್ಬೋದು, ನಮಗೆ ಗೊತ್ತಿಲ್ಲ, ಇದೊಂದು ಅಡಿಷ್ನಲ್ ಎವಿಡೆನ್ಸ್ ಆಗುತ್ತೆ. ಒಟ್ಟಾರೆ ಇಡೀ ಈ ಕಾಯ್ದೆ ಬಂದದ್ದೇ ಜನಸಾಮಾನ್ಯರು ನೀವು ನಿಮ್ಮ ಹಣಕ್ಕೆ ಪ್ರಶ್ನೆ ಕೇಳಿ ಅಂತ ಕೇಳಬೇಕಾದಾಗ, ಹಣಕ್ಕೆ ಅಂತಲ್ಲ, ನೀವು ತೆರಿಗೆ ಕಟ್ತಿದ್ದೀರಿ ಅಥವಾ ಈ ದೇಶದ ನಾಗರಿಕರು, ಅದು ನಿಮ್ಮ ಹಕ್ಕು ಅಂತ. ನಿಮ್ಮ ಹಕ್ಕು. ನೀವೇ ಆಡಳಿತ ನಡೆಸ್ತಾ ಇರುವಂಥ ರಾಜರು ಅಂತ ಅನ್ಕೊಳ್ಳೋಣ, ನಿಮ್ಗೆ ಆ ಹಕ್ಕಿದೆ, ಅದನ್ನು ನೀವು ಬಳಸ್ಕೊಳ್ಬೋದು ಅಂತ ಅಷ್ಟರ್ಥ. ಅನುಮಾನ ಬಂದ್ರೆ ಅಥವಾ ಏನಾರು ಬೇಕು ತಿಳ್ಕೋಬೇಕು ಅಂತ ಬಳಸ್ಕೊಳ್ಳಿ, ಯಾರು ಬೇಡ ಅಂತಾರೆ ನಿಮ್ಮನ್ನ. ಎರಡೂ ಕಡೆ ಆಗ್ಬಾರ್ದು. ಸರ್ಕಾರದ ಮೇಲೆ ತುಂಬಾ ಒತ್ತಡ ತಂದ್ರೂ ಕಷ್ಟ ಆಗುತ್ತೆ. ಯಾಕೆಂದ್ರೆ ನಮ್ಮಲ್ಲಿ ರೆಕಾರ್ಡ್ ಸಿಸ್ಟಮ್ಗಳು ಇಂಪ್ರೂವ್ ಆಗಿಲ್ಲ ಇನ್ನ. ರೆಕಾರ್ಡ್ ಸಿಸ್ಟಮ್ ಕಡತಗಳು ಎಷ್ಟೋ ಇವೆ, ಅದನ್ನ ಇಂಪ್ರೂವ್ ಮಾಡ್ತಾ ಇದ್ದಾರೆ, ಆನ್ಲೈನ್ ಮಾಡ್ತಾ ಇದ್ದಾರೆ, ಡಿಜಿಟಲ್ ಆಗಿ ಇವಾಗ ಮಾಡ್ತಾ ಇದ್ದಾರೆ, ಎಲ್ಲವೂ ನಡೀತಾ ಇದೆ. ಟೈಮ್ ಬೇಕಾಗುತ್ತೆ. 15 ವರ್ಷದಲ್ಲಿ ಎಲ್ಲವೂ ಆಗಕ್ಕೆ ಸಾಧ್ಯ ಇಲ್ಲ. ಯಾವಾಗಲಿಂದ ಕೆಲವರೆಲ್ಲ ಸ್ವಾತಂತ್ರ್ಯಕ್ಕೆ ಮುಂಚಿನಿಂದ ಕೇಳಿದ್ದಾರೆ, ಲ್ಯಾಂಡ್ ರೆಕಾರ್ಡ್ಸ್ಗಳೆಲ್ಲ ಇರುತ್ತೆ. ಸೊ ಕಷ್ಟ ಆಗುತ್ತೆ ಕೆಲವು ಸಲ. ಈ ವೈಯಕ್ತಿಕ ಮಾಹಿತಿ, ಉದಾಹರಣೆಗೆ ಈಗ ನಾನು ಬಂದ್ಬಿಟ್ಟು ಯಾರೋ ಪರ್ಸನ್ X ಅನ್ನೋನ ಹೆಸರಲ್ಲಿ ಏನೇನು ಪ್ರಾಪರ್ಟಿ ಇದೆ ಕೇಳ್ಬೋದಾ? ಅಂದ್ರೆ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರೋರು ಹೇಳ್ತಾರೆ, ಖಾಸಗಿ ವ್ಯಕ್ತಿ ಅವನ್ನ ಕೇಳ್ತೀರಿ, ಅದು ಬರಲ್ಲ, ಅವ್ರು ಬರಲ್ಲ. ಸರ್ಕಾರಿ ಅಧಿಕಾರಿದು ಕೇಳ್ಬೋದು. ಅಂದ್ರೆ ಪ್ರಾಪರ್ಟಿ ಡಿಕ್ಲರೇಷನ್ ಅವ್ರೇನು ಮಾಡ್ತಾರೆ, ಸರ್ಕಾರಿ ಅಧಿಕಾರಿಗಳು ಪ್ರತಿ ವರ್ಷ ಅದು ಪ್ರಾಧಿಕಾರಕ್ಕೆ ಕೊಟ್ಟಿರ್ತಾರೆ. ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ಕೊಟ್ಟಿರ್ತಾರೆ, ಕೊಡಲೇಬೇಕು. ಅದು ಸೆಂಟ್ರಲ್ ಗೌರ್ಮೆಂಟ್ ಆದರೆ ಅವ್ರಿಗೂ ಕೊಡ್ತಾರೆ, ಇವ್ರಿಗೂ ಮಾಡಿದ್ದಾರೆ. ಇಲ್ಲೇನಾಗಿದೆ, ಕರ್ನಾಟಕದಲ್ಲಿ ಏನಾಗಿದೆ ಅಂದರೆ ಒಂದು ಹೈಕೋರ್ಟ್ ಆರ್ಡರ್ ಇದೆ, ಈ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಕೊಡಬೇಕಾಗಿಲ್ಲ ಅಂತ ಕೇಳಿದಾಗ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಅದಕ್ಕೆ ಮಾತ್ರ ಅದ ಕೊಡಕ್ಕೆ ಹೋಗ್ತಿಲ್ಲ ಅಷ್ಟೇ. ಇವರು 30 ದಿನದಲ್ಲಿ ಕೊಡಲಿಲ್ಲ ಅಂದರೆ ವಿಜಿಲೆನ್ಸ್ ಅವ್ರು ಮಾಡ್ತಾರೆ, ಲೋಕಾಯುಕ್ತದವ್ರು ಕೇಳ್ತಾರೆ. ಅದೆಲ್ಲ ನಿಯಮಗಳಿದೆ ಅವ್ರಿಗೆ, ಯಾವ ಪ್ರಾಪರ್ಟಿ ಡಿಕ್ಲರೇಷನ್ ಯಾವಾಗ ಕೊಡಬೇಕು, 2 ವರ್ಷಕ್ಕೊಂದ್ಸಲನೋ. ಮತ್ತು ಮಿನಿಮಮ್ ಅಂತ ಇದೆ. ಇವಾಗ 250 ರೂಪಾಯಿ 300 ರೂಪಾಯಿ ವಾಚನ್ನು ಕೊಡದೇ ಇದ್ರೂ ಚಿಂತೆ ಇಲ್ಲ ಅಂತ ಏನೋ ಒಂದು ಮಾಡ್ಕೊಂಡಿದ್ರು ಮೊದಲೆಲ್ಲ. ಇವಾಗ ಏನಾಗಿದೆ ಗೊತ್ತಿಲ್ಲ ನನಗೆ ಅದು. ಬಟ್ ಇದೆ ಶೇರ್ಸು, ಡಿಬೆಂಚರ್ಸ್ಗಳು, ಏನೇನೋ ಒಂದು ಅದಕ್ಕೊಂದು ಫಾರ್ಮ್ಯಾಟೇ ಇದೆ. ಅಸೆಟ್ ಅಂದರೆ ಬರೀ ಮನೆ ಸೈಟು ಅಲ್ಲ, ಕರೆಂಟ್ ಅಸೆಟ್ ಬರುತ್ತವೆ, ಎಲ್ಲ ಬರುತ್ತೆ. ಸೊ ಅದನ್ನ ಅವ್ರು ಮಾಡ್ತಾ ಇರ್ತಾರೆ ಅವರು. ಅದು ದೊಡ್ಡ ಇದಾಗಿದೆ, ಏನೋ ಚರ್ಚೆ ಆಗಿದೆ. ಅದು ವೈಯಕ್ತಿಕ ಮಾಹಿತಿನ ಅಲ್ವಾ ಅಂತ ಇನ್ನೂ ನಡೀತಾ ಇದೆ. ಸರ್ಕಾರಿ ನೌಕರನ ಆಸ್ತಿ ಸಾರ್ವಜನಿಕ ಮಾಹಿತಿ ಹೌದಾ ಅಲ್ವಾ ಅಂತ. ನಾನು ಇತ್ತೀಚೆಗೆ ಲೋಕಾಯುಕ್ತಕ್ಕೆ ಒಂದು ಮಾಹಿತಿ ಕೇಳಿದ್ದೆ. ಲೋಕಾಯುಕ್ತಲ್ಲಿ ಏನ್ ಮಾಡ್ತಾರೆ, ರೈಡ್ ಮಾಡ್ತಾರಲ್ಲ, ನ್ಯೂಸ್ ಪೇಪರ್ ಹಾಕ್ತಾರೆ. ನಾನು ಅದನ್ನೇ ಇಲ್ಲಿ ಒಂದು 2005ರಿಂದ ಲೋಕಾಯುಕ್ತ ಹೆಚ್ಚು ಪ್ರಚಲಿತದಲ್ಲಿದೆ. 2005ರಿಂದ ಇಲ್ಲಿ ತನಕ ಎಷ್ಟು ಜನನ ರೈಡ್ ಮಾಡಿದ್ರಿ ಮಾಹಿತಿ ಕೊಡಿ ಅಂತ ಕೇಳಿದ್ದೆ ಲೋಕಾಯುಕ್ತ. ಅವರು ಏನು ಉತ್ತರ ಕೊಟ್ಟಿದ್ದಾರೆ ಅಂದ್ರೆ, ಸದರಿ ಮಾಹಿತಿಯನ್ನು ಕ್ರೋಢೀಕರಿಸಲು ಬರುವುದಿಲ್ಲ, ಸೊ ಆದ್ರಿಂದ ನಿಮಗೆ ಮಾಹಿತಿ ಕೊಡಕ್ಕಾಗಲ್ಲ ಅಂತ. ಅವರ ಕ್ರೋಢೀಕರಿಸೋದನ್ನ ಆಗ್ಲೇ ಹೇಳಿದ್ದೀನಿ. ಅಲ್ಲ, ಅವರಲ್ಲಿ ಏನಿರುತ್ತೆ ಮಾಹಿತಿ ಪೇಪರ್ಲೆಲ್ಲ, ಇಡೀ ಕರ್ನಾಟಕದ ಪೇಪರ್ ಹಾಕ್ತಾರೆ. ಕರ್ನಾಟಕದಲ್ಲಿ ಎಷ್ಟು ಜನ ಒಂದಿನ ರೈಡ್ ಮಾಡಿದ್ರೆ 30 ಜನ 32 ಜನ ನ್ಯೂಸ್ ಪೇಪರ್ ಹಾಕ್ತಾರೆ. ಅದು ಅವ್ರ ಹತ್ರ ಮಾಹಿತಿ ಇರುತ್ತೆ, ಕೊಡಕ್ಕಾಗಲ್ವ ಅದನ್ನ? ಇದಕ್ಕೆ ನಾನು ಮೇಲ್ಮನವಿ ಹೋಗಕ್ಕಾಗತ್ತ ದುಡ್ಡು ಖರ್ಚು ಮಾಡ್ಕೊಂಡು? ಇವಾಗ ಅವ್ರು ಆರ್ಡರ್ ಪಾಸ್ ಮಾಡಿಬಿಟ್ರೋದ್ರಿಂದ ಮೇಲೆ ಹಾಕ್ಲೇಬೇಕಾಗತ್ತೆ ನೀವು. ಅದೇ ಉತ್ತರ ಬಂದ್ಬಿಟ್ಟಿದೆ. ಈ ತರ ಒಂದು ಮೊದಲನೇ ಉತ್ತರ ಬಂದಿದೆ, ಎರಡನೇ ಉತ್ತರ ಇವಾಗ ಅದು ಮೇಲ್ಮನವಿ ಹಾಕ್ಬೇಕು. ಅಲ್ಲಿ ಏನ್ ಬರುತ್ತೆ ನೋಡ್ಬೇಕು ನಾವು. ಈಗ ಮೇಲ್ಮನವಿ ಹಾಕೋದಕ್ಕೆ ಟೈಮ್ ಇದೆಯಾ ಏನಾದ್ರು? ಇದೆ, 30 ದಿನನೂ 45 ದಿನನೂ ಇದೆ. ಮೇಲ್ಮನವಿ ಹಾಕೋದಕ್ಕೆ 45 ದಿನ ಆದ ನಂತರ ಹಾಕಂಗಿಲ್ಲ. ಅವಾಗ್ಲೂ ನನಗೆ ಇತ್ತು ಕೆಲಸ ಇತ್ತು, ಅವ್ರು ಇದು ಮಾಡ್ಬೋದು. ಯಾರು ನಿಮ್ಮ ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಏನ್ ಮಾಡಲ್ಲ, ಮಾಡ್ತಾರೆ. ಆದಷ್ಟು ಬೇಗ ಹಾಕಿ ಅಷ್ಟೇ. ನಾನು ಹೇಳಿದ್ದು ಜಿನೈನು ಈಗ ಕಾರ್ಯಕ್ರಮ ನಾವು ಹೌದೌದು ಸಾಮಾನ್ಯರು ಕೇಳ್ತಾರೆ, ಎಷ್ಟು ಜನ ರೈಡ್ ಮಾಡಿದ್ರಿ ಮಾಹಿತಿ ಕೊಡಿ ಅಂತ, ಅಥವಾ ಎಷ್ಟು ಜನ ರೈಡ್ ಮಾಡಿ ಚಾರ್ಜ್ ಶೀಟ್ ಹಾಕಿದಿರಿ ನೀವು, ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ ಮಾಹಿತಿ ಕೊಡಿ ಅಂದ್ರೆ ಇದೆಲ್ಲ ಅವ್ರ ಹತ್ರ ಮಾಹಿತಿ ಇರುತ್ತೆ. ಅದೇನು 1000 ಜನ ರೈಡ್ ಮಾಡಿರ್ಬೋದು. ರೈಡ್ ಮಾಡಿದಾಗೆಲ್ಲ ಪೇಪರ್ ಹಾಕಿರ್ತಾರೆ, ಯಾಕೆ ಮಾಹಿತಿ ಕೊಡಲ್ಲ ಇವರು? ಅದೇ ಅವ್ರು ಕ್ರೋಢೀಕರಿಸೋದು ನಮ್ ಕೆಲಸ ಅಲ್ಲ ಅಂತ ಹಾಕಿದ್ದಾರೆ ನಿಮ್ಮ ಉತ್ತರದಲ್ಲಿ. ಅದೇ ಇವಾಗ ಕ್ರೋಢೀಕರಿಸೋದು ಅವ್ರ ಕೆಲಸನ ಅಲ್ವಾ ಅನ್ನೋದನ್ನ ನೋಡ್ಬೇಕು ನಾವು. ನನಗೆ ಆ ಲೋಕಾಯುಕ್ತ ಆಕ್ಟ್ ಅಲ್ಲಿ ನೋಡ್ಬೇಕಾಗತ್ತೆ. ಈಗ ಲೋಕಾಯುಕ್ತ ರೈಡ್ ಮಾಡ್ದೆಲ್ಲ ಅವರೇ ನ್ಯೂಸ್ ಪೇಪರ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹಾಕ್ತಾರಲ್ಲ ಸರ್. ಇದೆ
ಕರೆಕ್ಟ್, ನೀವು ಹೇಳೋದು ಕರೆಕ್ಟ್ ಆಗಿದೆ. ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇಷ್ಟು ಜನ ಪೇಪರಲ್ಲೂ ಬರುತ್ತಲ್ಲ, ಪೇಪರ್ಲೇ ಬರ್ತದೆ. ಅಲ್ಲ, ಇನ್ನೊಂದು ಕ್ರೋಢೀಕರಿಸುವ ವಿಚಾರದಲ್ಲಿ ನನ್ನೊಂದು ಪ್ರಶ್ನೆ ಇರೋದು, ಉದಾಹರಣೆಗೆ ಲೋಕಾಯುಕ್ತದ ಕೇಂದ್ರ ಕಚೇರಿ ಒಂದಿದೆ ಕರ್ನಾಟಕಕ್ಕೆ, ಅವುಗಳ ತಾಲೂಕು ವೈಸು ಇದೆ, ಜಿಲ್ಲಾವಾರು ತಾಲೂಕುವಾರು ಇದ್ದಾರೆ, ಹೌದಾ? ಸೊ ಅವ್ರಿಗೆ ಜಿಲ್ಲಾವಾರು ತಾಲೂಕುವಾರು ಇರುವಂತ ಲೋಕಾಯುಕ್ತ ರೇಡ್ಗಳ ಮಾಹಿತಿ ಕೇಂದ್ರ ಆಫೀಸಲ್ಲಿ ಇರುತ್ತಾ ಇರಲ್ಲ? ಇರ್ತಾ ಇಲ್ವಾ ಅಂತ ಹೇಳಕ್ಕಿಂತ ಇರಬೇಕು ಅಂತ ನಾನು ಹೇಳ್ತೀನಿ. ಇರಬೇಕು ಅಲ್ವಾ? ಇದ್ರೆ ಈ ಮಾಹಿತಿ ಕೊಡಬೇಕು. ಹೌದು, ಅಷ್ಟೇ. ಅದು ಕ್ರಕ್ಸ್ ಆಫ್ ದಿ ಮ್ಯಾಟರ್. ಸಿಂಪಲ್. ಈಗ ಉದಾಹರಣೆಗೆ ನನ್ನ ಮಗನ ಕುಟುಂಬ ಒಂದಿದೆ, ನನ್ನ ಚಿಕ್ಕ ಮಗನ ಕುಟುಂಬ ಇದೆ, ನನ್ನ ಮಗಳ ಕುಟುಂಬ ಇದೆ. ಬಹುಶಃ ಅವರೆಲ್ಲರದ್ದು ಸೇರಿಸಿ ನಾನೊಂದು ಮನೆ ಹಿರಿಯ ಅಂತ ಒಬ್ಬಿದ್ದೀನಲ್ಲ, ಸೊ ಹೆಡ್ ಆಫೀಸ್ ಅಂತ ಇರ್ತಾನೆ, ಅದೇ ಮನೆಯ ಹಿರಿಯ ಒಬ್ಬ ಇದ್ದೇನೆ. ಸೊ ಹಿರಿಯನಿಗೆ ಅಷ್ಟು ಜನರ ಮಾಹಿತಿ ಗೊತ್ತಿದೆ, ನಿನ್ನ ಮಗನ ಹೆಸರು ಗೊತ್ತಿಲ್ಲ ಸರ್ ನನಗೆ ಅನ್ನಕ್ಕಾಗಲ್ಲ, ನಾನು ಕ್ಲಾಸ್ ಕ್ರೋಢೀಕರಣ ಆ ಥರ ನಿಮ್ಮ ಎಕ್ಸಾಂಪಲ್ ಆ ಥರ ಸುಮಾರು ಹಾಗೆ ಇದೆ. ಬಟ್ ಇದು ಒಂದು ಟೆಕ್ನಿಕಲ್ ಪಾಯಿಂಟ್ ಅದೇನೆ, ಲೋಕಾಯುಕ್ತ ಕಾನೂನಲ್ಲಿ ಈ ಥರ ಏನಾರ ಒಂದು ಅಥವಾ ಅವ್ರ ರೂಲ್ಸಲ್ಲಿ ಈ ಥರ ಈ ಕ್ರೋಢೀಕರಿಸಿರುವಂಥ ಮಾಹಿತಿಯನ್ನು ನಮ್ಮ ಹತ್ರ ಶೇಖರಣೆ ಮಾಡಿ ಇಟ್ಕೊಂಡಿರಬೇಕು ಅಂತ ಏನಾರೋ ಒಂದು ಕ್ಲಾಸ್ ಇದೆಯಾ ಅನ್ನೋದು ನೋಡ್ಬೇಕು. ಅದು ನನಗೆ ಗೊತ್ತಿಲ್ಲ. ಉದಾಹರಣೆಗೆ ಮುನ್ಸಿಪಲ್ ಆಕ್ಟ್ ಅಲ್ಲಿ ಇತ್ತಲ್ಲ ಆ ತರ, ನೀವು ವಾರ್ಡ್ ವಾರ್ ಇಟ್ಕೊಳ್ಳೋದು ನಮ್ಮ ರೂಲ್ ಇದೆ, ನೀವು ಇಟ್ಟಿಲ್ಲ, ತಪ್ಪು ಮಾಡಿದ್ದೀರಿ. ಇವಾಗ ಆಹಾರದಲ್ಲಿ ಇದು ಸಿಗುತ್ತಲ್ಲ, ಆರ್ಬಿಟ್ರೇಷನ್ ಆಗುತ್ತಲ್ಲ, ಕಲಬೆರಕೆ ಆಗುತ್ತೆ, ಆಹಾರ ಕಲಬೆರಕೆ. ಅಲ್ಲ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಫುಡ್ ಸೇಫ್ಟಿ ಕಮಿಷನ್ ಅಂತ ಇದೆ, ಆಹಾರ ಸುರಕ್ಷತಾ ಆಯೋಗ. ಕರ್ನಾಟಕದಲ್ಲಿ ನೀವು ಎಷ್ಟು ಆಹಾರ ಸ್ಯಾಂಪಲ್ಗಳನ್ನು ಟೆಸ್ಟ್ ಮಾಡಿದ್ದೀರಿ, ಎಷ್ಟು ಅದರಲ್ಲಿ ಕಲಬೆರಕೆಯಿಂದ ಕೂಡಿದ್ದು ಅಂತ ಇದೆ ಅಂತ ಕೇಳಿದರೆ ಏನು ಹೇಳ್ತಾರೆ? ಕೊಡಬೇಕಲ್ವಾ? ಯಾಕೆಂದರೆ ಅವ್ರ ಆಯೋಗ ಇರೋದು ಒಂದು, ಅವರೇ ಅವ್ರ ಕೆಲಸ ಅದು. ಸೊ ಆ ರೀತಿ ಒಂದು ಕಾನೂನಲ್ಲಿ ಇರುತ್ತೆ, ಅದನ್ನು ಪಿನ್ ಪಾಯಿಂಟ್ ಮಾಡಬೇಕು. ಕಾನೂನಲ್ಲಿ ಇಲ್ಲದೇ ಇದ್ರೂ ಆಡಳಿತಾತ್ಮಕವಾಗಿ ಅವ್ರ ಹತ್ರ ಇದ್ದೇ ಇರುತ್ತೆ, ಇಡೀ ಕರ್ನಾಟಕದ ಚಿತ್ರಣ ಇರುತ್ತೆ. ಯಾಕೆಂದರೆ ಅವರು ಕೇಂದ್ರ ಆಹಾರ ಸುರಕ್ಷತಾ ಆಯೋಗಕ್ಕೆ ಕೊಟ್ಟಿರ್ತಾರೆ, ಆ ವೆಬ್ಸೈಟಲ್ಲಿ ಹಾಕಿದ್ದಾರೆ. ಸೊ ಆ ರೀತಿ ನನಗನ್ಸುತ್ತೆ ಅವ್ರ ಹತ್ರ ಇರಬೇಕಿದು ಅಂತ. ಮಾಹಿತಿ ಕೊಡಬೇಕಾಗಿತ್ತು ಅವರು. ಅಲ್ಲ, ಮಾಹಿತಿ ಇದ್ದರೆ ಫೈನ್, ಕೊಟ್ಟಿರ್ತಾರೆ. ಮಾಹಿತಿ ಇಲ್ಲ ಅಂತ ನನಗನ್ನಿಸ್ತಾ ಇದೆ ಇವಾಗ, ಅಂದರೆ ಇದ್ರ ಉತ್ತರ ನೋಡಿದ್ರೆ. ಅದೇ ಅವ್ರು ಕ್ರೋಢೀಕರಿಸಿಲ್ಲ ಅಂತನೋ ಏನೋ ಅವ್ರ ಅಭಿಪ್ರಾಯ. ಅದನ್ನು ಚೆಕ್ ಮಾಡಬೇಕು, ಕ್ರೋಢೀಕರಿಸೋದು ಅವ್ರ ಕೆಲಸನ ಅಲ್ವಾ ಅನ್ನೋದು ಒಂದು, ಕ್ರೋಢೀಕರಿಸೋದು ಅವ್ರ ಕೆಲಸ ಆಗಿದ್ದರೆ ಯಾಕೆ ಮಾಡಿಲ್ಲ ಅನ್ನೋದು ಇನ್ನೊಂದು. ಸೊ ಇವೆಲ್ಲ ಯಾವಾಗ ಬರುತ್ತೆ, ಹೊರಡೆ ಬರುತ್ತೆ ಅಂದರೆ ನೀವು ಮೇಲ್ಮನವಿ ಸಲ್ಲಿಸಿದಾಗ. ಹೌದು. ಅಲ್ಲ, ಈಗ ಮೇಲ್ಮನವಿ ಏನಾಗುತ್ತೆ, ಹಳ್ಳಿಲಿ ಇದ್ದ ಹಳ್ಳಿ ಜನಗಳು ಮೇಲ್ಮನವಿ ಬರೋಕ್ಕಾಗಲ್ಲ. ದೊಡ್ಡ ದೊಡ್ಡ ಈಗ ಬೆಂಗಳೂರು, ಮೈಸೂರು ಅಲ್ಲಲ್ಲ, ಲೋಕಲ್ ಆಫೀಸ್ಗಳಾದ್ರೆ ಮೇಲ್ಮನವಿ ಸಲ್ಲಿಸ್ತಾರೆ. ಅಲ್ಲ, ಇಲ್ಲಿಗೆ ಯಾಕೆ ಬರ್ಬೇಕು ನೀವು? ಪೇಪರಿಂದ ಅಟೆಂಡ್ ಆಗ್ಬೇಕಲ್ಲ. ಯಾಕೆ ಬೇಕಾಗಿಲ್ಲ, ಆಯೋಗದಲ್ಲಿ ಅಟೆಂಡು ಆಗಬೇಕಾಗಿಲ್ಲ, ನೀವು ಏನು ಬೇಕಿಲ್ಲ. ಅದು ಪೇಪರ್ ಮೇಲೆ ನಡೆಯುವಂಥದ್ದು. ಮಾಹಿತಿ ಅಧಿಕಾರಿ ಅಟೆಂಡ್ ಆಗಲೇಬೇಕು, ಅರ್ಜಿದಾರನಿಗೆ ಆಪ್ಷನ್ನು ಆಗಿ ಅಂತ ಹೇಳ್ತಾರೆ ಅಷ್ಟೇ. ಆಗದೆ ಇದ್ರು ಎಕ್ಸ್ಪಾರ್ಟಿ ಆರ್ಡರ್ ಮಾಡ್ತಾರೆ, ಮಾಡಿ ಉತ್ತರ ಬರೀತಾರೆ, ಈಗ ಮಾಡಿದ್ವಿ ಅಷ್ಟು, ಈ ಥರ ಕೊಟ್ಟಿದ್ದೀವಿ ಅಂತ. ಈ ಥರ ಇಲ್ಲಿ ಅಕಸ್ಮಾತ್ ಅವರೇನೋ ಮಾಹಿತಿ ಕೊಟ್ಟರೆ ಅವ್ರಿಗೆ ಕಳಿಸ್ಬೇಕಾಗುತ್ತೆ, ಅದೇ ಆದೇಶ ಮಾಡಿ. ಹೌದು, ಆದೇಶದ ಕಾಪಿನೂ ನಿಮಗೆ ಬರುತ್ತೆ ಪೋಸ್ಟಲ್ಲಿ. ಅದಕ್ಕೆ ಕ್ರಮ ಕೈಗೊಂಡಿದ್ದು ಅವ್ರಿಂದ ಬರುತ್ತೆ, ನಿಮಗೆ ಬರುತ್ತೆ. ಕ್ರಮ ಕೈಗೊಳ್ಳಿದ್ರೆ ತಿರ್ಗಾ ನೀವು ಆಯೋಗಕ್ಕೆ ಹೋಗ್ಬೋದು, ಕ್ರಮ ಕೈಗೊಂಡಿಲ್ಲ ಅಂತ. ನೀವು ಆರ್ಡರ್ ಮಾಡಿದ್ರಿ ಮಾಹಿತಿ ಕೊಡುವಂತ, ಕೊಟ್ಟಿಲ್ಲ, ಹಾಗೆ ಅದು ಒಂದು ಪ್ರೋಸೆಸ್. ಕಂಟೆಂಪ್ಟ್ ಆಫ್ ಕೋರ್ಟ್ ಆ ಥರ ಅದರಲ್ಲಿ ಸೀರೀಸ್ ನಡೀತಾ ಇದೆ, ಜಸ್ಟ್ ಲೈಕ್ ಕೋರ್ಟ್. ಅದು ಅಂದರೆ ಇದು ಸ್ವಲ್ಪ ಸಾಮಾನ್ಯ ಕೋರ್ಟು, ದುಡ್ಡು ಕಾಸು ಕಮ್ಮಿ, ನೀವೇ ಹೋಗ್ಬೋದು, ಅಡ್ವೊಕೇಟ್ ಬೇಡ, ಆ ಥರ ಹೋಗ್ಬೋದು. ನೀವೆಲ್ಲಪ್ಪ ಅಲ್ಲಿಗೆ ಹೋಗ್ಬೋದು. ಅದಕ್ಕೆ ಹೇಳಿದ್ದು ನಾನು, ಯಾವುದೋ ಊರಲ್ಲಿ ಕೂತಿದ್ದೀರಿ ಅಂದರೆ ನೀವು ಬೇಕಾದ್ರೆ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಅಂತ ಕೇಳ್ಬೋದು, ನೀವೇ ಕೇಳ್ಬೋದು. ಇವಾಗ ಇನ್ನೂ ಒಂದು ಮಾಡಿದ್ದಾರೆ, ನೀವು ಅಲ್ಲಿಂದ ಬರ್ತೀರಾ ಆಯಿತಾ, ನಿಮ್ಮ ಪರ ಆಗತ್ತೆ ಅಂದ್ಕೊಳ್ಳೋಣ, ನೀವು ಹೋಗಿ ಬಂದು ಖರ್ಚನ್ನು ಕೊಡೋಕ್ಕೆ ಅಧಿಕಾರ ಇದೆ ಯಾರಿಗೆ? ಆಯೋಗಕ್ಕೆ. ಅಂದರೆ ಟ್ರಾನ್ಸ್ಪೋರ್ಟು, ಹಾಂ, ದಾವಣಗೆರೆಯಿಂದ ಬಂದು ಹೋಗೋದಕ್ಕೆ ಬಸ್ ಚಾರ್ಜ್ ಏನು, ಒಂದು ದಿವಸ ಹೋಟ್ಲ್ ಚಾರ್ಜ್ ಏನು, ಅದರಿಂದ ದುಡ್ಡು ಮಾಡೋಕ್ಕಾಗಲ್ಲ, ಏನೋ ನೀವು ಖರ್ಚು ಮಾಡಿರೋದನ್ನು ಕೊಡ್ತಾರೆ. ಎಲ್ಲಿಂದ ಮಾಹಿತಿ ಬರಬೇಕಾಯ್ತು ಅದು ಅವ್ರ ಹತ್ರ ರಿಕವರ್ ಮಾಡ್ಕೋತಾರೋ ಅದೇನೋ ಅದು ಅವ್ರ ಕತೆ, ಅವ್ರು ಕೊಡಬೇಕು. ಆಯೋಗ ಕೊಡುವಂಥ ನಿರ್ದೇಶನ ಕೊಡುತ್ತೆ ಯಾರಿಗೆ? ತಪ್ಪಿತಸ್ಥ ಮಾಹಿತಿ ಅಧಿಕಾರಿಗೆ. ಮಾಹಿತಿ ಅಧಿಕಾರಿ ಹೋಗಿ ಅವ್ರ ಇಲಾಖೆಯಲ್ಲಿ ಅದನ್ನು ವೆರಿಫೈ ಮಾಡಿ ನಿಮಗೆ ದುಡ್ಡು ಕಳಿಸ್ಬೇಕು. ಧನ್ಯವಾದ. ವೀಕ್ಷಕರ ಪರವಾಗಿ ಧನ್ಯವಾದ ಸರ್ ತಮಗೆ. ಥ್ಯಾಂಕ್ ಯು ಸರ್, ನನಗೂ ನಮಸ್ಕಾರ. ಇಂಥ ಅವಕಾಶ ಕೊಟ್ಟಿದ್ದಕ್ಕೆ. ಇನ್ನೂ ಮಾಹಿತಿ ಹಕ್ಕುದಲ್ಲದೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟು ಎಲ್ಲವೂ ಮಾಡಬಾರ್ದು.